ಓಪನ್ ಮಾಡೋ ಮನೋಜ್ ಈಗ ಸರಳವಾಗಿ ಗಾಳಿಪಟ ಬಿಡುವುದು ಇಷ್ಟ. ಗಾಳಿಪಟಕ್ಕೂ ಸರಳ ಜೊತೆಗೆ ಇರುವುದೆಂದರೆ ಇಷ್ಟ. ಸರಳನ್ನು ಖುಷಿಪಡಿಸಬೇಕೆಂದು ಅದರ ಬಯಕೆ. ಅದು ಬಣ್ಣ ಕೂಡ ಬದಲಾಯಿಸುತ್ತದೆ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾನು ನನ್ನ ಕ್ವಾಲಿಫಿಕೇಷನ್ನು PUC DED ಆಗಿದೆ. ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಪ್ರಥಮ ಸಂಸ್ಥೆಗೆ ನನಗೊಂದು ಅವಕಾಶ ಸಿಕ್ಕಿದೆ. ಲೈಬ್ರರಿಯನ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸೆಂಟ್ರಲ್ಲಿ 51 ಜನ ಮಕ್ಕಳಿದ್ದಾರೆ. 51 ಜನನೂ ಕೂಡ ಬಂದ್ಬಿಟ್ಟು ಬುಕ್ಸ್ ತೊಗೊಂಡೋಗಿ ತುಂಬ ಹೆಲ್ಪ್ ಆಗಿದೆ. ಇದರಿಂದ ಮಕ್ಕಳಿಗೆಲ್ಲ, ಬಡ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಪ್ರಥಮ ಸಂಸ್ಥೆಯಿಂದ. ಮತ್ತು ನಾನು ಕೂಡ ಒಂದು ಒಳ್ಳೆ ಅವಕಾಶ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಈ ಲೈಬ್ರರಿಯನ್ ಟೀಚರ್ ಆಗಿ ತುಂಬ ಖುಷಿಪಟ್ಟು ಮಾಡ್ತಾ ಇದ್ದೀನಿ ಈ ಕೆಲಸವನ್ನು. ಇಲ್ಲಿ ಬುಕ್ಸ್ಗಳು ಎಷ್ಟು ಬುಕ್ಸ್ಗಳಿದೆ? ನನ್ನ ಹತ್ರ 65 ಬುಕ್ಸ್ ಇದೆ. ಅದರಲ್ಲಿ ಕನ್ನಡ ಬುಕ್ಸು 60 ಇದೆ, 60 ಇದೆ. 5 ಮಾತ್ರ ಇಂಗ್ಲೀಷ್ ತೊಗೊಂಡಿದ್ದೀನಿ. ಯಾಕಂದರೆ ಪ್ರೈವೇಟ್ ಸ್ಕೂಲ್ ಮಕ್ಕಳು ನನ್ನ ಹತ್ರ ಕಡಿಮೆ ಬರ್ತಾರೆ, ಮತ್ತು ಹೈಯರ್ ಕ್ಲಾಸಸ್ ಮಕ್ಕಳು ಅಷ್ಟೇ ಕಡಿಮೆ ಜನ ಬರ್ತಾರೆ. ಅದರಿಂದ ಇಂಗ್ಲೀಷ್ ಓದೋದು ಕಡಿಮೆ ಇರೋದ್ರಿಂದ ಕಡಿಮೆ ಇಂಗ್ಲೀಷ್ ಬುಕ್ ತೊಗೊಂಡಿದ್ದೀನಿ. ಉರ್ದು ಏನಿಲ್ಲ. ನಾನು 1 ಇಯರಿಂದ ಮಾಡ್ತಾ ಇದ್ದೀನಿ ಲೈಬ್ರರಿನ. ಇದು ನೋಡಿಬಿಟ್ಟು ನನಗೆ ಅಂದರೆ ಈಗ ಮಕ್ಕಳು ಅಲ್ಲ, ಪೇರೆಂಟ್ಸು ಕೂಡ ನನಗೆ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಲೈಬ್ರರಿ ನನಗೆ ಅನ್ನಿಸ್ತಾ ಇದೆ 1 ಇಯರಿಂದ ಅಲ್ಲ, ನಾನು ತುಂಬ ವರ್ಷದಿಂದ ಮಾಡಬೇಕಿತ್ತು. ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಇಬ್ಬರಿಗೂ ಹೆಲ್ಪ್ ಆಗ್ತಿದೆ. ಪ್ರಥಮ ಸಂಸ್ಥೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ನಾನು ನ್ಯಾಚುರಲ್ ಆಗಿ ಹೇಳ್ಬೇಕಂತಂದರೆ ಪೇರೆಂಟ್ಸು ಕೂಡ ಇಲ್ಲಿ ಬಂದ್ಬಿಟ್ಟು ಬುಕ್ ತೊಗೊಂಡು ಓದ್ತಾರೆ ಮಕ್ಕಳ ಜೊತೆಯಲ್ಲಿ. ಮತ್ತು ಮಕ್ಕಳಿಗೆ ಅರ್ಥ ಆಗದೆ ಇರೋದನ್ನು ಪೇರೆಂಟ್ಸ್ ತುಂಬ ಕೋಆಪ್ರೇಟ್ ಮಾಡಿ ಹೇಳ್ಕೊಡ್ತಾರೆ. ಮತ್ತು ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಸ್ಪಂದಿಸ್ತಾರೆ. ಬಂದ್ಬಿಟ್ಟು ತಗೋತಾರೆ ಬುಕ್ನ, ಅರ್ಥ ಆಗದೆ ಇರೋದನ್ನ ಕೇಳ್ಕೊತಾರೆ, ಓದ್ತಾರೆ, ಖುಷಿ ಪಡ್ಕೊಂಡು ಹೋಗ್ತಾರೆ. ಈಗ 1 ವರ್ಷದ ಪ್ರೋಗ್ರಾಮ್, 1 ವರ್ಷ ಪ್ರೋಗ್ರಾಮ್ ಮಾಡಿದ್ರಲ್ವ? ಈ 1 ವರ್ಷದ ಪ್ರೋಗ್ರಾಮ್ನಲ್ಲಿ ಮಕ್ಕಳ ಕಲಿಕಾ ಮಟ್ಟ ಏನು ಅನಿಸ್ತಿದೆ? ಈ ಲೈಬ್ರರಿ ಪ್ರೋಗ್ರಾಮ್ನಿಂದ ಅವ್ರ ಕಲಿಕೆ ಏನು ಅನಿಸ್ತಾ ಇದೆ? ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಮೇಡಮ್ ಕಲಿಕೆ ಪ್ರಮಾಣ. ಯಾವ ಥರ ಓದ್ತಾರೆ? ಅವರು ಸ್ಟಾರ್ಟಿಂಗಲ್ಲಿ ಬಂದಾಗ ಬರೀ ಪಿಕ್ಚರ್ ನೋಡ್ಕೊಂಡು ಹೋಗ್ತಿದ್ರು ಅಷ್ಟೇ. ಇವಾಗ ಅಕ್ಷರಗಳನ್ನು ಕೂಡ ಓದ್ಬಿಟ್ಟು ಅಟ್ಲೀಸ್ಟ್ ಅವರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪಿಕ್ಚರ್ ಇದೆಯಲ್ಲ, ಇದೇನಿದು ಅಕ್ಷರಗಳು ತಿಳ್ಕೊಬೇಕಲ್ಲ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ ಅವ್ರ ಹತ್ರ. ಯಾವ ಟೈಮಿಂಗ್ಸಲ್ಲಿ ಕ್ಲಾಸ್ ಮಾಡ್ತೀರಾ? ಈ ಗ್ರಂಥಾಲಯ ಕಾರ್ಯಕ್ರಮನ ನಾನು 4:30ಯಿಂದ 6:30 ತನಕ ಮಾಡ್ತಾ ಇದ್ದೀನಿ. ಪ್ರತಿ ದಿನ ಒಂದು 35ರಿಂದ 40 ಮಕ್ಕಳು ಬರ್ತಾರೆ. ಬಂದ್ಬಿಟ್ಟು ಕುತ್ಕೊಂಡು ಓದ್ತಾರೆ. ಓದ್ಬಿಟ್ಟು ಅರ್ಥ ಮಾಡ್ಕೊತಾರೆ. ಮತ್ತು ಅರ್ಥ ಆಗಲ್ಲ ಅಂದರೆ ನನ್ನನ್ನು ಕೇಳ್ತಾರೆ. ಮತ್ತು ಪ್ರತಿ ಸ್ಯಾಟರ್ಡೆ ಒಂದೊಂದು ಪ್ರೋಗ್ರಾಮ್ ಮಾಡ್ತೀವಿ, ಸ್ಪೆಷಲ್ ಪ್ರೋಗ್ರಾಮ್ ಅಂತ. ಆ ಪ್ರೋಗ್ರಾಮಲ್ಲಿ ಮಕ್ಕಳು ಸಣ್ಣ ಕತೆಗಳಾಗಿದ್ರೆ ಅದನ್ನ ಡ್ರಾಮಾ ಮಾಡಿ ತೋರಿಸ್ತಾರೆ. ಅವರೇನೆ ಪ್ರಿಪೇರ್ ಆಗಿ ಒಂದು 3-4 ಜನ ಡ್ರಾಮಾ ಮಾಡಿ ತೋರಿಸ್ತಾರೆ. ಮತ್ತು ಕತೆ ಹೇಳ್ತಾರೆ. ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ. ಇಂಗ್ಲೀಷ್ ಮತ್ತು ಕನ್ನಡ 2 ಕತೆ ಹೇಳ್ತಾರೆ. ಮತ್ತು ಇಂಗ್ಲೀಷ್ ವರ್ಡ್ಸ್ನ ಅವ್ರು ಪ್ರೊನೌನ್ಸ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಓದ್ಬಿಟ್ಟು ಹೇಳ್ತಾರೆ ಅದನ್ನು. ಸೊ ಅದು ತುಂಬ ಅಪ್ರಿಷಿಯೇಟ್ ಮಾಡೋಂಥ ವಿಷಯ. ಅದೇ ಕತೆ ಹೇಳ್ತಾರೆ, ಡ್ರಾಮಾ ಮಾಡ್ತಾರೆ. ಮಕ್ಕಳು ವಾರದಲ್ಲಿ ಎಷ್ಟು ಬುಕ್ಸ್ ಅನ್ನ ಓದ್ತಾರೆ? ಒಂದು ಮಗು ಎಷ್ಟು ಬುಕ್ ಓದುತ್ತೆ? ಮಗು 3ರಿಂದ 4 ಪುಸ್ತಕ ಓದ್ಬೋದು. 5 ಪುಸ್ತಕ ಓದುವಂತ ಮಕ್ಕಳು ಇದ್ದಾರೆ. 5 ಪುಸ್ತಕ ಓದ್ತಾರೆ ಅಂತಂದ್ರೆ ಈಗ ಓದಿದ ಪುಸ್ತಕನ ನೀವು ಮತ್ತೆ ಕಥೆಯನ್ನು ಕೇಳ್ತೀರಾ ಅವರಿಗೆ? ಹೌದು, ವೀಕೆಂಡ್ ಅದಕ್ಕೇನೆ ನಾವು ಮಾಡೋದು. ಸ್ಪೆಷಲ್ ಪ್ರೋಗ್ರಾಮ್ ಅಂತ ಮಾಡ್ತೀವಲ್ವಾ, ಮಕ್ಕಳು ಕತೆ ಬುಕ್ ತಗೊಂಡೋಗಿ ಅದು ಯೂಸ್ ಮಾಡ್ಕೊತಾ ಇದಾರ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಹೌದು, ಸಾಟರ್ಡೆ ಟೈಮು ಅವರು ಏನು ವೀಕ್ ಪೂರ್ತಿ ಓದಿರ್ತಾರೋ ಅದರಲ್ಲಿ ನಾವು ಬರ್ಕೊಂಡಿರ್ತೀವಲ್ವಾ, ಇಂತಿಂಥ ಬುಕ್ ತಗೊಂಡಿದೆ ಮಗು ಅಂತ. ಆ ಬುಕ್ಕಲ್ಲಿ ಒಂದು ಸ್ಟೋರಿ ಕೇಳೋದು ಸುಮ್ಮನೆ. ಅವ್ರು ಹೇಳ್ತಾರೆ ಪೂರ್ತಿ ಸ್ಟೋರಿ ಓದಿದ್ರೆ ಪೂರ್ತಿ ಹೇಳ್ತಾರೆ, ಇಲ್ಲ ಅಂದ್ರೆ ಮತ್ತೆ ಅದನ್ನೇ ತಗೋತಾರೆ, ಹೇಳ್ತಾರೆ ಕತೆ.
ಈಗ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಆ ಪ್ರೋಗ್ರಾಮ್ನಲ್ಲಿ? ಹೌದು, ಪೇರೆಂಟ್ಸು ಕೆಲವರು ಅಂದರೆ ಸ್ಪೆಷಲ್ ಪ್ರೋಗ್ರಾಮ್ಗೆಲ್ಲ ಅವ್ರು ಪಾರ್ಟಿಸಿಪೇಟ್ ಮಾಡಲ್ಲ. ಪ್ರತಿದಿನ ಬರ್ತಾರೆ, ಬುಕ್ಕಲ್ಲಿ ಬರ್ಕೊಟ್ಟು ಕಳಿಸ್ತಾರೆ ಮಕ್ಕಳಿಗೆ, ಇಂಥ ಬುಕ್ ತಗೊಂಡು ಬನ್ನಿ, ಈ ಥರ ಮಹಾನ್ ವ್ಯಕ್ತಿಗಳ ಬಗ್ಗೆ ಬುಕ್ ಇದ್ರೆ ತಗೊಂಡು ಬನ್ನಿ ಅಂತಾರ ಹೇಳಿ ಕಳಿಸ್ತಾರೆ. ಅದು ತುಂಬ ಖುಷಿ ಕೊಡುತ್ತೆ. ಪುನೀತ್ ಅಂತ ಲೈಬ್ರರಿಗೆ ಬಂದಾಗ ಒಂದು 4ನೇ ಕ್ಲಾಸ್ ಇದ್ದ, ಅಕ್ಷರಗಳನ್ನ ಗುರ್ತಿಸೋ ಮಟ್ಟದಲ್ಲಿದ್ದ. ಇವಾಗ ಪದವನ್ನು ಹೇಳ್ತಾನೆ, 5th ಇದ್ದಾನೆ ಇವಾಗ. ತೆಗಿಪುಟ. ಅಪ್ಪ ಸೋನಳಿಗೆ ಒಂದು ಮರದ ರೈಲು ನಿರ್ಮಿಸಲು ಶುರು ಮಾಡಿದಳು. ನಾನು ಒಂದನ್ನು ಮಾಡುತ್ತೇನೆ ಅಂದಳು ಸೋನ. ಅಪ್ಪ ಮರವನ್ನು ಕೊಯ್ಯಲಾರಂಭಿಸಿದರು. ನಾನು ಕೆಲವನ್ನು ಕೊಯ್ಯುತ್ತೇನೆ ಎನ್ನುತ್ತಾ ಸೋನು ತನ್ನ ಕೈ ಚಾಚಿದಳು. ಆಗಲಿ ಆದರೆ ಮೊದಲು ನೀನು ಮತ್ತೆ ಹೆಸರು ಗಾಳಿಯ ಪ್ರಭಾವ. ಪ್ರತಿ ಬರಿಯ ನಾಗೆ ಬಿಸಿಯ ಸನ ಆತ ಕಲೆಲ ನೀರು ಮೈಯೆಲ್ಲ ತಾಗಿ ಒಣಗುವುದು ಸಹಜ. ಸ್ಟಾಪ್ ಮಾಡು ಸಾಕು. ಕ್ಲಾಸ್ ನೀನು? ಎಷ್ಟು ಹೆಸರೇನು? ಕಿರಣ್. ಹೇಳಿ. ಮೋಡದ ಐಸ್ ಕ್ರೀಮ್. ಸರಳಗೆ ಗಾಳಿಪಟ ಬಿಡುವುದು ಇಷ್ಟ. ಗಾಳಿಪಟಕ್ಕೂ ಸರಳ ಜೊತೆಗೆ ಇರುವುದೆಂದರೆ ಇಷ್ಟ. ಸರಳನ್ನು ಖುಷಿ ಪಡಿಸಬೇಕೆಂದು ಅದರ ಬಯಕೆ. ಅದು ಬಣ್ಣ ಕೂಡ ಬದಲಾಯಿಸುತ್ತದೆ. ಸರಳ ನಕ್ಕಾಗಲೆಲ್ಲ ಅದು ಗುಲಾಬಿ ಬಣ್ಣ ತಾಳುತ್ತಿತ್ತು. ಸರಳಗೇನಾದರೂ ಕೋಪ ಬಂದರೆ ಅದು ಕೆಂಪಾಗುತ್ತಿತ್ತು. ಸರಳ ದುಃಖಿತಳಾದಾಗ ಗಾಳಿಪಟ ನಿಲ್ಲಬಾಣಕ್ಕೆ ತಿರುಗುತ್ತದೆ. ಕೆಲವೊಮ್ಮೆ ಅದು ಹಳದಿ ಬಣ್ಣ ತಾಳುವುದು ಇದೆ. ಸರಳ ಹರಟೆ ಹೊಡೆಯುವಾಗ ಅದಕ್ಕೆ ಹಸಿರು ಬಣ್ಣ ಬರುತ್ತದೆ. ಇಲ್ಲಿ ಮಕ್ಕಳಿಗೆ ಯಾವ ಮಟ್ಟದ ಮಕ್ಕಳಿದ್ದಾರೆ? ಯಾವ ಥರ ಬುಕ್ಸ್ಗಳನ್ನು ಕೊಡ್ತೀರಾ? ಇಲ್ಲಿ 1ರಿಂದ 4 ಮಟ್ಟದವರೆಗೂ ಮಕ್ಕಳಿದ್ದಾರೆ. ಅಂದರೆ 1ರಿಂದ 10 ತನಕನೂ ಮಕ್ಕಳಿದ್ದಾರೆ ಕ್ಲಾಸ್ ವೈಸು. ಇತ್ತೀಚೆಗೆ ನಮ್ಮ ಪ್ರಥಮ ಸಂಸ್ಥೆ ಮೇವಾ ಅನ್ನೋ ಒಂದು ಎಜುಕೇಷನ್ ಇಂಡಸ್ಟ್ರಿಯಲ್ಲಿ ಒಂದು ಟ್ರೈನಿಂಗನ್ನು ಏರ್ಪಡಿಸಿತ್ತು. ಅದರಲ್ಲಿ ನಾವೆಲ್ಲ ಅಟೆಂಡ್ ಮಾಡಿದ್ವಿ. ಟ್ರೈನಿಂಗ್ ಕೊಟ್ಟಿದ್ದಾರೆ. ಹೇಗೆ ಅಂದರೆ ಈಗ ಯಾವ ಲೆವೆಲಲ್ಲಿ ಅಂದರೆ 1 to 4th ಲೆವೆಲು ಮಕ್ಕಳಿಗೆ ಬುಕ್ ಇರೋದು. ಅಂದರೆ 1ರಿಂದ 2ನೇ ಕ್ಲಾಸ್ ತನಕ 1ನೇ ಲೆವೆಲ್ ಇರ್ತಾರೆ ಮಕ್ಕಳು. ಆಮೇಲೆ 3ರಿಂದ 5ನೇ ಕ್ಲಾಸ್ ತನಕ 2ನೇ ಲೆವೆಲಲ್ಲಿ ಇರ್ತಾರೆ. ಕೆಲವರು 3ನೇ ಲೆವೆಲ್ಗೂ ಇರಬಹುದು ಚೆನ್ನಾಗಿ ಓದೋ ಮಕ್ಕಳು. ಆಮೇಲೆ 5ರಿಂದ 7ನೇ ಕ್ಲಾಸ್ ತನಕ 3ನೇ ಲೆವೆಲಲ್ಲಿ ಇರ್ತಾರೆ. ಆಮೇಲೆಲ್ಲ 4ನೇ ಲೆವೆಲ್ಗೆ ಬರ್ತಾರೆ. ಫಸ್ಟ್ ಲೆವೆಲು ಅಂತಂದರೆ ಅಕ್ಷರಗಳನ್ನ ಕಂಡುಹಿಡಿತಾರೆ ಅಷ್ಟೇ. ಅವರು ಜಸ್ಟ್ ಅಕ್ಷರಗಳನ್ನ ಮಾತ್ರ ಗುರುತಿಡಿತಾರೆ. 2ನೇ ಲೆವೆಲ್ ಅಂದರೆ ಅಕ್ಷರಗಳನ್ನ ಸೇರಿಸ್ಕೊಂಡು ಪದಗಳು ಹೇಳಿ ಬಂದರು ಅವರು. ಆಮೇಲೆ 3ನೇ ಲೆವೆಲ್ ಅಂದರೆ ಸೆಂಟೆನ್ಸು, ಪದಗಳನ್ನ ಮೇಕ್ ಮಾಡಿ ಸೆಂಟೆನ್ಸ್ ಮಾಡ್ತಾರೆ. 4ನೇ ಲೆವೆಲಲ್ಲಿ ನೀಟಾಗಿ ಪದಗಳು ಮತ್ತು ಸೆಂಟೆನ್ಸ್ ಓದಿ ಆ ಸ್ಟೋರಿನ ಓದ್ತಾರೆ ಸ್ಟಾನ್ಸಾ ವೈಸು. ಆಮೇಲೆ ಅರ್ಥ ಕೂಡ ಹೇಳ್ತಾರೆ. ಆ ಸ್ಟೋರಿ ಓದ್ಕೊಂಡು ಅರ್ಥ ಹೇಳ್ತಾರೆ. ಇಲ್ಲಿ ಆ ಥರ ಮಕ್ಕಳನ್ನ ನೋಡಿಬಿಟ್ಟು ಆ ಮಕ್ಕಳ ಮಟ್ಟಕ್ಕೆ ಬುಕ್ಸನ್ನು ಕೊಡ್ತೀರಾ? ಹೌದು, ಅವರು ಓದೋ ಸ್ಪೀಡ್ ನೋಡ್ತೀವಿ ಮತ್ತು ಅರ್ಥ ಮಾಡ್ಕೊಳ್ಳೋ ಮಟ್ಟ ನೋಡ್ತೀವಿ. ಆಮೇಲೆ 1 to 4th ಅಂತ ನಮ್ಮ ಪ್ರಥಮ ಸಂಸ್ಥೆ ಏನು ಮಾಡ್ಕೊಟ್ಟಿದ್ಯೋ ಆ ಲೆವೆಲಲ್ಲಿ ನಾವು ಬುಕ್ನ ಕೊಡ್ತೀವಿ ಮಕ್ಕಳಿಗೆ.